Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲೀಷ್ನಲ್ಲಿ ರಿಪೋರ್ಟೆಡ್ ಸ್ಪೀಚ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2025ರವರೆಗೂ ನೀಡಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ಸ್ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ಮೊದಲಿಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ 2 ಮಾರ್ಕ್ಸ್ಗೆ ರಿಪೋರ್ಟೆಡ್ ಸ್ಪೀಚನ್ನು ನೀಡ್ತಾ ಇದ್ದರು. ಮೊದಲನೇ ಪ್ರಶ್ನೆಯಲ್ಲಿ ನೋಡಿ 2 ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿತ್ತು. ಯು ಹ್ಯಾವ್ ಸೇವ್ಡ್ ಮೈ ಲೈಫ್, ಇಟ್ ಈಸ್ ಮೈ ಡ್ಯೂಟಿ ಟು ಹೆಲ್ಪ್ ದೋಸ್ ಹೂ ಆರ್ ಇನ್ ಟ್ರಬಲ್. ಇಲ್ಲಿ ಮೊದಲನೇ ಸೆಂಟೆನ್ಸ್ ಆದಾಗ ಸುಮನ ಸೆಡ್ ಟು ರಮೇಶ್ ದಟ್ ಈ ಹ್ಯಾಡ್ ಸೇವ್ಡ್ ಹರ್ ಲೈಫ್. ರಮೇಶ್ ಸೆಡ್ ದಟ್ ವಾಸ್ ಇಸ್ ಡ್ಯೂಟಿ ಟು ಹೆಲ್ಪ್ ದೋಸ್ ಹೂ ಆರ್ ಇನ್ ಟ್ರಬಲ್. ನಂತರ ಸೆಕೆಂಡ್ ಕ್ವಶನ್ ಕೂಡ 2 ಮಾರ್ಕ್ಸ್ನಲ್ಲಿದೆ. ಇಲ್ಲಿ ಮೊದಲನೇ ಸೆಂಟೆನ್ಸ್ ನೋಡಿದಾಗ ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ, ಇದು ಹೆಲ್ಪಿಂಗ್ ವರ್ಬ್ ಕ್ವಶನ್ ಆಗಿರುತ್ತೆ, ಇಂಟರಾಕ್ಟಿವ್ ಸೆಂಟೆನ್ಸ್. ಅದಕ್ಕೆ ರಿಪ್ಲೈ ಐ ವಿಲ್ ಹೆಲ್ಪ್ ಯು. ಇಲ್ಲಿ ರಾಜು ಆಸ್ಕ್ಡ್ ಶಬಿಲ್ ಇಫ್ ಹಿ ವುಡ್ ಹೆಲ್ಪ್ ಹಿಮ್. ಶಬಿಲ್ ರಿಪ್ಲೈಡ್ ಟು ರಾಜು ದಟ್ ಹಿ ವುಡ್ ಹೆಲ್ಪ್ ಹಿಮ್. ನಂತರ ಮೂರನೇ ಪ್ರಶ್ನೆಯು ಸಹ 2 ಮಾರ್ಕ್ಸ್ ಕ್ವಶನ್ ಅದು. ಇಲ್ಲಿ ಡಿಡ್ ಯು ಬ್ರಿಂಗ್ ಯುವರ್ ಕ್ರಿಕೆಟ್ ಬ್ಯಾಟ್, ಇದು ಇಂಟರಾಕ್ಟಿವ್ ಹೆಲ್ಪಿಂಗ್ ವರ್ಬ್ ಕ್ವಶನ್ ಬರ್ತಾ ಇದೆ. ನಂತರ ಐ ವಿಲ್ ಬ್ರಿಂಗ್ ಇಟ್ ಟುಮಾರೋ, ಇದು ಡಿಕ್ಲರೇಟಿವ್ ಸೆಂಟೆನ್ಸ್. ರೋಹನ್ ಮೆಟ್ ಜಾನ್ ಅಂಡ್ ಆಸ್ಕ್ಡ್ ಇಫ್ ಈ ಹ್ಯಾಡ್ ಬ್ರಾಟ್ ಇಸ್ ಕ್ರಿಕೆಟ್ ಬ್ಯಾಟ್. ಜಾನ್ ಸಾಟ್ ಅಪಾಲಜಿ ಆ್ಯಂಡ್ ರಿಪ್ಲೈಡ್ ದಟ್ ಹಿ ವುಡ್ ಬ್ರಿಂಗ್ ದಟ್ ನೆಕ್ಸ್ಟ್ ಡೇ. ನಂತರ ಫೋರ್ತ್ ಕ್ವಶನ್ ಸಹ ಇಲ್ಲಿ 2 ಮಾರ್ಕ್ಸ್ ಇದೆ. ಇಲ್ಲಿ ಎಂಪ್ಲಾಯರ್ ಆಸ್ಕ್ಡ್, ಎಂಪ್ಲಾಯರ್ ಕೇಳ್ತಕ್ಕಂಥದ್ದು ವೈ ಡಿಡ್ ಯು ಲೀವ್ ಯುವರ್ ಜಾಬ್, WH ಕ್ವಶನ್ ಬರ್ತಾ ಇದೆ. ಅದಕ್ಕೆ ಅಪ್ಲಿಕೆಂಟ್ ರಿಪ್ಲೈ ಮಾಡಿರ್ತಕ್ಕಂಥದ್ದು ದೇ ಡಿಡ್ ನಾಟ್ ಮೀಟ್ ಮೈ ರಿಕ್ವೈರ್ಮೆಂಟ್. ಇಲ್ಲಿ ಎಂಪ್ಲಾಯರ್ ಆಸ್ಕ್ಡ್ ವೈ ಹಿ ಹ್ಯಾಡ್ ಲೆಫ್ಟ್ ಹಿಸ್ ಜಾಬ್. ಅಪ್ಲಿಕೆಂಟ್ ರಿಪ್ಲೈಡ್ ದಟ್ ದೇ ಹ್ಯಾಡ್ ನಾಟ್ ಮೆಟ್ ಹಿಸ್ ರಿಕ್ವೈರ್ಮೆಂಟ್. ನಂತರ ಫಿಫ್ತ್ ಕ್ವಶನ್ ಸಹ 2 ಮಾರ್ಕ್ಸ್ಗಿರುತ್ತೆ. ಇಲ್ಲಿ ನೋಡಿದಾಗ ರಹೀಮ್ ಅಂಡ್ ಹೆನ್ರಿ ಗ್ರೀಟೆಡ್ ಈಚ್ ಅದರ್. ಹೆನ್ರಿ ಆಸ್ಕ್ಡ್, ಹೆನ್ರಿ ಕೇಳಿರ್ತಕ್ಕಂಥದ್ದು ವೈ ಡಿಡ್ ಯು ಗೋ ಟು ಬೆಂಗಳೂರು ಎಸ್ಟರ್ಡೇ. ಆ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ವೈ ಹಿ ಹ್ಯಾಡ್ ಗಾನ್ ಟು ಬೆಂಗಳೂರು ಪ್ರೀವಿಯಸ್ ಡೇ. ಅದಕ್ಕೆ ರಿಪ್ಲೈ ನೀಡಿರ್ತಕ್ಕಂಥದ್ದು ಐ ಹ್ಯಾಡ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಮೈ ಲಾಯರ್. ಇಲ್ಲಿ ರಹೀಮ್ ರಿಪ್ಲೈಡ್ ದಟ್ ಈ ಹ್ಯಾಡ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಇಸ್ ಲಾಯರ್. ನಂತರ 6ನೇ ಪ್ರಶ್ನೆಯು ಸಹ 2 ಮಾರ್ಕ್ಸ್ದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಡಿಡ್ ಯು ಸಿ ದ ಫಿಲ್ಮ್ ಠಾಕೂರ್, ಇದು ಇಂಟರಾಕ್ಟಿವ್ ಹೆಲ್ಪಿಂಗ್ ವರ್ಬ್ ಕ್ವಶನ್. ಐ ಆಮ್ ಪ್ಲಾನಿಂಗ್ ಟು ಸಿ ದ ಫಿಲ್ಮ್ ಆನ್ ಸಂಡೇ, ಇದು ಡಿಕ್ಲರೇಟಿವ್ ಸೆಂಟೆನ್ಸ್. ಆಯಿಷಾ ಆಸ್ಕ್ಡ್ ಸಲ್ಮಾ ಇಫ್ ಶಿ ಹ್ಯಾಡ್ ಸೀನ್ ದ ಫಿಲ್ಮ್ ಠಾಕೂರ್. ಸಲ್ಮಾ ರಿಪ್ಲೈಡ್ ದಟ್ ಶಿ ವಾಸ್ ಪ್ಲಾನಿಂಗ್ ಟು ಸಿ ದ ಫಿಲ್ಮ್ ಆನ್ ಸಂಡೇ. ಇನ್ನು 7th ಕ್ವಶನ್ಗೆ ಬಂದಾಗ ಇಲ್ಲೂ ಸಹ 2 ಮಾರ್ಕ್ಸ್ ಇದೆ. ಹೌ ಈಸ್ ಯುವರ್ ಫಾದರ್ ಸರ್, ಇದು WH ಕ್ವಶನ್. ಹಿ ಈಸ್ ಡೂಯಿಂಗ್ ಗುಡ್ ಬಟ್ ಈಸ್ ಏಜ್ ಈಸ್ 100 years, ಇದು ಅಸರ್ಟಿವ್ ಡಿಕ್ಲರೇಟಿವ್ ಸೆಂಟೆನ್ಸ್. ರಘು ಆಸ್ಕ್ಡ್ ಕಿರಣ್ ಹೌ ಈಸ್ ಫಾದರ್ ವಾಸ್. ಕಿರಣ್ ರಿಪ್ಲೈಡ್ ದಟ್ ಹಿ ವಾಸ್ ಡೂಯಿಂಗ್ ಗುಡ್ ಬಟ್ ಈಸ್ ಏಜ್ ವಾಸ್ 100 years. ಇನ್ನು 8th ಕ್ವಶನ್ಗೆ ಬಂದಾಗ ಇದು ಸಹ 2 ಮಾರ್ಕ್ಸ್ಗಿದೆ. ಇಲ್ಲಿ ಫಾದರ್ ಆಸ್ಕ್ಡ್, ಫಾದರ್ ಕೇಳ್ತಾ ಇರ್ತಕ್ಕಂಥದ್ದು ವೇರ್ ಈಸ್ ಮೈ ಅಂಬ್ರಲಾ. ಅದಕ್ಕೆ ಸನ್ ರಿಪ್ಲೈ ಮಾಡಿರೋದು ಇಟ್ ಈಸ್ ಆನ್ ದ ಟೇಬಲ್. ಫಾದರ್ ಆಸ್ಕ್ಡ್ ವೇರ್ ಈಸ್ ಅಂಬ್ರಲಾ ವಾಸ್. ಸನ್ ರಿಪ್ಲೈಡ್ ದಟ್ ಇಟ್ ವಾಸ್ ಆನ್ ದ ಟೇಬಲ್. ಇನ್ನು 9th ಕ್ವಶನ್, ಇಲ್ಲಿ 1 ಮಾರ್ಕ್ಗೆ 1 ಸೆಂಟೆನ್ಸ್ ಮಾತ್ರ ನೀಡ್ತಾ ಇದೆ. ಮೊದಲನೇ ಒಂದು 9th ನೋಡಿದಾಗ ಅಂಡರ್ಲೈನ್ಡ್ ಸೆಂಟೆನ್ಸ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ರಾಜ್ ಟೋಲ್ಡ್ ರಾಘವ್ ದಟ್ ಹಿ ವಾಸ್ ಗೋಯಿಂಗ್ ಟು ಡೆಲ್ಲಿ ನೆಕ್ಸ್ಟ್ ಡೇ. 10th ನೋಡಿದಾಗ ಅಂಡರ್ಲೈನ್ಡ್ ಸೆಂಟೆನ್ಸ್ ಯು ರೈಸ್ಡ್ ದ ಸಬ್ಜೆಕ್ಟ್. ಇಲ್ಲಿ ಹೇಳಿದಾಗ ರವಿ ಅಕ್ಸೆಪ್ಟೆಡ್ ಅಂಡ್ ಟೋಲ್ಡ್ ಹರ್ ದಟ್ ಹಿ ವಾಸ್ ಗ್ಲ್ಯಾಡ್ ಆ್ಯಸ್ ಈ ಹ್ಯಾಡ್ ರೈಸ್ಡ್ ದ ಸಬ್ಜೆಕ್ಟ್. ಈ ಹ್ಯಾಡ್ ರೈಸ್ಡ್ ದ ಸಬ್ಜೆಕ್ಟ್, ಯಾಕಂದರೆ ರೈಸ್ಡ್ ಪಾಸ್ಟ್ ಟೆನ್ಸಲ್ಲಿದೆ, ಅದನ್ನು ನಾವು ಪರ್ಫೆಕ್ಟ್ ಮಾಡಿದಾಗ ಹ್ಯಾಡ್ ರೈಸ್ಡ್ ಅಂತ ಚೇಂಜ್ ಮಾಡಬೇಕಾಗತ್ತೆ. ಪ್ರೊನೌನ್ ಐ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯು ಅಂತ ಹೇಳ್ತಕ್ಕಂಥದ್ದು ರವಿ ಆಗಿರೋದ್ರಿಂದ ಹಿ ಬರುತ್ತೆ. ನಂತರ 11th ಬಂದಾಗ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಇದು ಕುಸುಮ ಹೇಳ್ತಾ ಇರ್ತಕ್ಕಂಥ ಮಾತಾಗಿದೆ. ಕುಸುಮ ಟೋಲ್ಡ್ ಪವಿತ್ರ ದಟ್ ಐ ಅಂತ ಹೇಳಿರೋದು ಕುಸುಮ ಆಗಿರೋದ್ರಿಂದ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. ಇನ್ನು 12th ಕ್ವಶನ್ಗೆ ಬಂದಾಗ ಐ ಆಮ್ ವೆರಿ ಬ್ಯುಸಿ ಹೇಳ್ತಾ ಇರ್ತಕ್ಕಂಥದ್ದು ರಾಜು ಟೋಲ್ಡ್ ಜಯಂತ್ ದಟ್ ಹಿ ವಾಸ್ ವೆರಿ ಬ್ಯುಸಿ ದೆನ್. ನಂತರ 13th ಕ್ವಶನ್, ಇಲ್ಲಿ ಐ ಆಮ್ ಗೋಯಿಂಗ್ ಟು ಮೈ ಆಂಟ್ಸ್ ಹೌಸ್. ಇಲ್ಲಿ ಸುನೀತಾ ಟೋಲ್ಡ್ ಪ್ರೇಮ ದಟ್ ಐ ಅಂತ ಹೇಳ್ತಾ ಇರೋದು ಸುನೀತಾ ಆಗಿರೋದ್ರಿಂದ ಶಿ ವಾಸ್ ಗೋಯಿಂಗ್ ಟು ಹರ್ ಆಂಟ್ಸ್ ಹೌಸ್.
ಇನ್ನು 14th ಕ್ವಶನ್, ಐ ಆಮ್ ಮೂವಿಂಗ್ ಟು ಮೈ ನೇಟಿವ್ ಪ್ಲೇಸ್ ಟುಡೇ. ಇಲ್ಲಿ ನೇತ್ರ ಟೋಲ್ಡ್ ಕುಸುಮ ದಟ್ ಶಿ ವಾಸ್ ಮೂವಿಂಗ್ ಟು ಹರ್ ನೇಟಿವ್ ಪ್ಲೇಸ್ ದಟ್ ಡೇ. ಇನ್ನು 15th ಕ್ವಶನ್, ಇಲ್ಲಿ ಐ ಆಮ್ ಪ್ಲಾನಿಂಗ್ ಟು ಪ್ಲೇ ಎ ಸ್ಕಿಟ್ ಇನ್ ದ ಆನ್ಯಲ್ ಡೇ ಪ್ರೋಗ್ರಾಮ್ ಟುಡೇ ಅಂತಿದೆ. ಇಲ್ಲಿ ಅದನ್ನ ಹರೀಶ್ ಟೋಲ್ಡ್ ಭೀಮೇಶ್ ದಟ್ ಹಿ ವಾಸ್ ಪ್ಲಾನಿಂಗ್ ಟು ಪ್ಲೇ ಎ ಸ್ಕಿಟ್ ಇನ್ ದ ಆನ್ಯಲ್ ಡೇ ಪ್ರೋಗ್ರಾಮ್ ದಟ್ ಡೇ. ಇನ್ನು 2025 ಮಾಡೆಲ್ ಕ್ವಶನ್ ಪೇಪರಲ್ಲಿ ನೀಡಿರ್ತಕ್ಕಂಥದ್ರಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಇದೆ. ಗಿರೀಶ್ ಸೆಡ್ ಟು ಮನು ದಟ್ ಐ ಅಂತ ಹೇಳಿರೋದು ಗಿರೀಶ್ ಆಗಿರೋದ್ರಿಂದ ಈ ಹ್ಯಾಡ್ ಮೆಟ್, ಇಲ್ಲಿ ಮೆಟ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಪರ್ಫೆಕ್ಟ್, ಹ್ಯಾಡ್ ಮೆಟ್ ಹಿಸ್ ಫ್ರೆಂಡ್ ಪ್ರೀವಿಯಸ್ ಡೇ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾಡೆಲ್ ಕ್ವಶನ್ ಪೇಪರ್ 2 ನೋಡಿದಾಗ ವೇರ್ ಡಿಡ್ ಯು ಗೋ ಎಸ್ಟರ್ಡೇ ಇದೆ. ರಾಧಾ ಆಸ್ಕ್ಡ್ ರಶ್ಮಿ ವೇರ್ ಶಿ ಹ್ಯಾಡ್ ಗಾನ್ ಪ್ರೀವಿಯಸ್ ಡೇ. ಡಿಡ್ ಅನ್ನೋದು ಹ್ಯಾಡ್ ಆಗಿ ಚೇಂಜ್ ಆಗುತ್ತೆ, ಗೋ ಗಾನ್ಗೆ ಚೇಂಜ್ ಆಗುತ್ತೆ. ವೇರ್ ಶಿ ಹ್ಯಾಡ್ ಗಾನ್ ಪ್ರೀವಿಯಸ್ ಡೇ. ಇನ್ನು ಮಾಡೆಲ್ ಪೇಪರ್ 3 ನೋಡಿದಾಗ ಹಿ ಈಸ್ ಪ್ಲೇಯಿಂಗ್ ವಿತ್ ಈಸ್ ಫ್ರೆಂಡ್ಸ್ ಇನ್ ದ ನೈಬರ್ಹುಡ್ ಇದೆ. ಇಲ್ಲಿ ಮಾಮ್ ರಿಪ್ಲೈಡ್ ದಟ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಈಸ್ ಫ್ರೆಂಡ್ಸ್ ಇನ್ ದ ನೈಬರ್ಹುಡ್ ದೆನ್. ನಂತರ 19th ಕ್ವಶನ್ ಬಂದಾಗ ಇದು ಮಾಡೆಲ್ ಪೇಪರ್ 4ನಲ್ಲಿ ಐ ಲೈಕ್ ಕಾಫಿ. ಇದು ಹೇಳ್ತಾ ಇರೋದು ದೀಪ ಹೇಳ್ತಾ ಇದೆ ಆನ್ಸರ್ಡ್ ದಟ್ ಹೀ ಲೈಕ್ಡ್ ಕಾಫಿ ಇದೆ. ಇಲ್ಲಿ ದೀಪ ಹೇಳ್ತಾ ಇರ್ತಕ್ಕಂಥದ್ದು ಶೀ ಲೈಕ್ಡ್ ಕಾಫಿ, ಹೀ ಅಂತ ಬಂದುಬಿಟ್ಟಿದೆ, ಇದನ್ನು ಶೀ ಮಾಡ್ಕೋಬೇಕು. ಶೀ ಲೈಕ್ಡ್ ಕಾಫಿ. ಈ PDF ಅಲ್ಲಿ ನಿಮಗೆ ಶೀ ಲೈಕ್ಡ್ ಅಂತಲೇ ಇರುತ್ತೆ. PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಮತ್ತೊಮ್ಮೆ ಇದನ್ನ ಗ್ಲಾನ್ಸ್ ಮಾಡಿದಾಗ ಸರಿಯಾಗಿ ಆನ್ಸರ್ ನೀಡಿರ್ತೇನೆ. ನಂತರ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ನೀಡಿರೋದು ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್. ಇಲ್ಲಿ ಸಚಿನ್ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಬ್ರಿಂಗ್ ಹಿಸ್ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸುಮ್ಮನೆ ಇದನ್ನು ಒಂದು ಸರಿ ಗ್ಲಾನ್ಸ್ ಮಾಡಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇದು ನಿಮಗೆ ಸಹಾಯಕವಾಗಬಹುದು. ಹಾಗೂ ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೆ ಲರ್ನ್ ಈಸಿಲಿ ಚಾನಲಲ್ಲಿ ನೋಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ.